ಸೊ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ ನಾ ಹೇಳ್ತೀನಿ ಸರ್, ವಿಜಯ್ ಪಕ್ಷ ಪುದುಚೇರಿಲೂ ನಿಂತಿದೆ. ಹೌದು, ಟಿವಿಕೆ ಪಕ್ಷ ಕೊಟ್ಟಿಲ್ಲ, ಜನ ಓಟ್ ಕೊಟ್ಟಿಲ್ಲ. ಎಸ್. ಆಮೇಲೆ ಪುದುಚೇರಿಲಿ ಒಂದು ಮಜಾ ಇದೆ. ಏನ್ ಸರ್? ಪುದುಚೇರಿಲಿ ಕ್ರಿಶ್ಚಿಯನ್ಸ್ ಬಿಜೆಪಿ ಓಟ್ ಹಾಕ್ತಾರೆ. ಕ್ರಿಶ್ಚಿಯನ್ಸ್ ಸರ್, ಬಟ್ ಅದೇ ಕೇರಳದಲ್ಲಿ ಹಿಡಿಯಲ್ಲ. ಹಾಕಲ್ಲ. ಹೆಂಗ್ ಸಾಧ್ಯ ಸರ್ ಇದು? ಏನಪ್ಪ ವಿಚಿತ್ರ. ಅಲ್ಲಿ ಹಾಕ್ತಾರೆ ಬಿಟ್ಟು ದರ್ ಇಸ್ ಲಾರ್ಜ್ ಪಾಪ್ಯುಲೇಷನ್ ಕ್ರಿಶ್ಚಿಯನ್ಸ್ ಅಲ್ಲಿ. ಆದ್ರೂ ಬಿಜೆಪಿ ಕೈ ಅಲ್ಲಿ ಓಟ್ ಹಾಕ್ತಾರೆ. ಅಲ್ಲಿ ಅಂದ್ರೆ ಕ್ರಿಶ್ಚಿಯನ್ ಎಮ್ ಎಲ್ ಎಗಳಿದ್ದಾರೆ. ಅಂದ್ರೆ ಯಾರು ಕನ್ವಿನ್ಸ್ ಹೆಂಗ್ ಮಾಡ್ತಾರೆ? ಕ್ರಿಶ್ಚಿಯನ್ ಎಮ್ ಎಲ್ ಎಗಳಿದ್ದಾರೆ ಪುದುಚೇರಿಲಿ. ಓಟ್ ಹಾಕ್ತಾರೆ. ಗೋವಾಲ್ ಒಂದು ಸ್ವಲ್ಪ ಒಂದು ಸಣ್ಣ ಪೋರ್ಷನಲ್ಲಿ ಹಾಕ್ತಾರೆ. ಸೊ ಇಟ್ ಶೋಸ್ ಕ್ರಿಶ್ಚಿಯನ್ ಅರೆ ಮುಸ್ಲಿಮ್ ಅರೆ ಎನಿಬಡಿ ಅವರವರ ಲೋಕಲ್ ಅಡ್ಜಸ್ಟ್ಮೆಂಟ್ಸಲ್ಲಿ ಏನಾಗಬೇಕು ಅನ್ನೋದು. ಎಷ್ಟೋ ಸರಿ TMC ಇಂದ ಯಾರೋ ಒಂದು ಪಾಕೆಟ್ ಆಫ್ ಮುಸ್ಲಿಮ್ಸು ಸಮಸ್ಯೆಗೆ ಸಿಕ್ಕಾಕೊಂಡಿರ್ಬೋದು, ಇನ್ಯಾವನು ಅಹಂಕಾರಿ ಮುಸ್ಲಿಂ ಲೀಡರ್ ಇದ್ದ. ಪಾಸಿಬಲ್, ಅದು ಕ್ವೈಟ್ ಲೈಕ್ಲಿ. ಹೌದು, ಮುಸ್ಲಿಂ ಅಂದ ತಕ್ಷಣ ಮುಸ್ಲಿಂ ಅಂತ ಹಂಗಲ್ಲ. ಅದು ಅವ್ರವ್ರ ನಡುವೆನೇ ಒಂದಿಷ್ಟು ಸಮಸ್ಯೆ ಅಲ್ಲಿನೂ ಆಗತ್ತದು. ಅವನ ಅಹಂಕಾರಕ್ಕೆ ಯಾವುದೋ ಒಂದು ಭಾಗದಲ್ಲಿ ಒಂದು ಜನ ಸಫರ್ ಆಗಿರ್ತಾರೆ. ಅವ್ರದ್ದು ಏನು ಮಾಡ್ಕೊತೀಯ ನೀನು ಹಾಕ್ತಿದ್ರೆ ಏನೀಗ ಅನ್ನೋ ಲೆವೆಲ್ಗೆ ಇವನು ಇರ್ತಾನೆ. ಇವನು ಯಾಕಂದರೆ ಇವನು ಅಹಮ್ಮಲ್ಲಿರುತ್ತೆ, ದಿಮಾಕ್ ಹಂಗಿರುತ್ತೆ ಅವನಿಗೆ. ಆ ಥರದ ಗ್ಯಾರಂಟಿ ಗೆಲ್ಲುವ ದಿಮಾಕಿನ ಗಿರಾಕಿಗಳು ಕರ್ನಾಟಕದಲ್ಲೂ ಇದ್ದಾರೆ, 1-2 ಡಜನ್ ಜನ. ಏನು ಮಾಡ್ಕೋತಾರಂತೆ ಈ ದಿಮಾಕಲ್ಲಿದ್ದಾರೆ. ಕೊಬ್ಬನವ್ರು ಅವರು ಇದ್ದಾರೆ ಕರ್ನಾಟಕ. ಇದ್ದಾರೆ ಏನರಲ್ಲಿ ಅನುಮಾನನೇ ಬೇಡ, ಇದ್ದಾರೆ. ಸೊ ಹಾಗಾಗಿ ಭಾಳ ವಿಚಿತ್ರವಾದಂತಹ ಚುನಾವಣೆಗಳಲ್ಲಿ ನಮ್ಮ ದೇಶದಲ್ಲಿ ಈ ಥರ ಎಲ್ಲ ನಡೆಯುತ್ತೆ. ಭಾಳ ವಿಚಿತ್ರ. ಆಲ್ರೈಟ್, ಈಗ ಸಮಯ 12:30 ಅಂದರೆ 4.5 ಗಂಟೆಗಳ ಕಾಲದ ಮತ ಎಣಿಕೆ ಕಾರ್ಯಕ್ರಮ ಮುಗಿದಿದೆ. ಇದರಲ್ಲಿ ಮೊದಲ ಅರ್ಧ ಗಂಟೆಯನ್ನು ನಾನು ತೆಗೆದುಬಿಟ್ರೆ, ಅಂಚೆ ಮತ ಡ್ಯಾಶು ಪಾಶು ಅಂದ್ಕೊಂಡು ತೆಗೆದುಬಿಟ್ರೆ 4 ಗಂಟೆ ಅಂತೂ ನಡೆದಿದೆ 100%. ಎಸ್. ಸೊ 4 ಅವರ್ಸಲ್ಲಿ 15 ನಿಮಿಷ ಅಂತ ಲೆಕ್ಕ ಹಾಕಿದ್ರೂ 12ರಿಂದ 15 ರೌಂಡ್ಗಳಷ್ಟು ಮತ ಎಣಿಕೆ ಹೆಚ್ಚು ಕಡಿಮೆ 90% ಕ್ಷೇತ್ರಗಳಲ್ಲಿ ಮುಗಿದಿರುತ್ತೆ. 15-4 ನಿಮಿಷ 4-4-16 ಅಂದರೆ 16 ರೌಂಡ್ಸು. ಮಧ್ಯ ಕಾಫಿನೋ ಟೀನೋ ಏನೋ ಗಲಾಟೆ ಆಯಿತು ಅಂತ ನಿಲ್ಲಿಸ್ಕೊಳ್ಳೋದು ಮಾಡೋದು, ಆ್ಯಾವ್ರೇಜು ಬಾಕ್ಸ್ ಬರೋದು ಲೇಟ್ ಆಯಿತು ಅಂತನೋ, ಏನೋ ಒಂದು ಕ್ಯಾಲಿಬ್ರೇಷನ್ ಲೇಟ್ ಆಯಿತು ಅಂತನೋ, ಟ್ಯಾಲಿ ಲೇಟ್ ಆಯಿತು ಅಂತನೋ, ಏನೋ ಒಂದು ಲೆಕ್ಕ ಹಾಕಿದ್ರೂ ಬಿಟ್ವೀನ್ 12 to 15 ರೌಂಡ್ಸು ಮುಗಿದಿರುತ್ತೆ. ಎಸ್. ಈ ಇಷ್ಟು ರೌಂಡ್ಗಳು ಮುಗಿದ ಮೇಲೆ ಉಳ್ಕೊಂಡಿರೋದು ಅಬ್ಬಬ್ಬ ಅಂದರೆ ಕೆಲವು ಕಡೆ 4, ಕೆಲವು ಕಡೆ 5, ಕೆಲವು ಕಡೆ 6 ಇರಬಹುದು. ಅದಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. ಈಗ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪೋಲ್ಸ್ಟರ್ಸ್ ಆಗಲಿ ಅಥವಾ ಈ ನಂಬರ್ಸ್ ನಮಗೆ ಕೊಡ್ತಿದ್ದಾರೆ, ಎಲೆಕ್ಷನ್ ಕಮಿಷನಿಂದನೂ ಬರ್ತಿದೆ, ಎಷ್ಟು ಕ್ಷೇತ್ರಗಳಲ್ಲಿ ತೀರ ಕಡಿಮೆ ಮಾರ್ಜಿನ್ಗಳಲ್ಲಿ ಫೈಟಿಂಗ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬಿಟ್ರೆ ಎಷ್ಟು ನಂಬರಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಸುಲಭ. ಕಾರಣ 189 ಪಶ್ಚಿಮ ಬಂಗಾಳದಲ್ಲಿರುವ BJPದು 50 ಅಭ್ಯರ್ಥಿಗಳು 500 ವೋಟಿಗಿಂತ ಕಡಿಮೆ ಅಂತರದಲ್ಲಿ ಓಡಾಡ್ತಿದ್ದಾರೆ ಅಂತಂದರೆ ಇಟ್ ಈಸ್ ಡೇಂಜರಸ್. ಇನ್ನೂ ಸಮಸ್ಯೆ. ಯಾಕಂದರೆ ಯಾವಾಗ 50ರಲ್ಲಿ 50 TMC ಗೆಲ್ತಾರೆ ಅಂತಲ್ಲ, ನೀವೆಷ್ಟು ಗೆಲ್ಬೋದು ಅವರೆಷ್ಟು ಗೆಲ್ಬೋದು ಅನ್ನೋ ಕ್ವಶನ್ ಬರುತ್ತೆ. ತೀರ ನೆಕ್ ಟು ನೆಕ್ ಇರುತ್ತೆ. ಅಯ್ಯೋ ಇಲ್ಲ ಸರ್ ಅಂತ ವಿರೋಧ ಒಂದು 8, 16, 24 ಕಾನ್ಸ್ಟಿಟ್ಯೂನ್ಸಿ ಸರಿಯಪ್ಪ ಮುಗೀತಂಗಾರೆ ಅನ್ಬೋದು ನಾನು. ಈ ಕೊನೆ ಹಂತಕ್ಕೆ ಬಂದಾಗ ಚಿತ್ರಣಗಳು ಯಾಕೆ ಬದಲಾಗತ್ತೆ ಪ್ರಶ್ನೆ ನನ್ನನ್ನು ಭಾಳ ಜನ ಕೇಳ್ತಾರೆ. ಯಾಕೆ ಬದಲಾಗ್ಬಿಡುತ್ತದು ಇದ್ದಕ್ಕಿದ್ದಂತೆ ಅಂತ? ಯಾಕೆ ಬದಲಾಗತ್ತೆ ಅಂದರೆ ಅತಿ ಕಡಿಮೆ ಮಾರ್ಜಿನಲ್ಲಿ ಫೈಟಿಂಗ್ಗಳು ನಡೀತಾ ಇರುತ್ತೆ. 13ನೇ ರೌಂಡು 14ನೇ ರೌಂಡಲ್ಲಿ 16, 17, 18ನೇ ರೌಂಡಲ್ಲಿ ಡಿಂಗ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಯಾರೋ ಒಬ್ಬರು ಅವ್ರು ವೋಟರ್ಸ್ಗಳಿರ್ತಾರೆ ಅಲ್ಲ, ಅದೇನೋ ಒಂದು ಆಗತ್ತದು. ಅವನು 300 ಓಟಲ್ಲಿ ಗೆದ್ಬಿಡ್ತಾನೆ, ಹಂಗಾಗ್ಬಿಡುತ್ತೆ. ಸೊ ಇದೇನಾಗತ್ತೆ ಅನ್ನೋದು ಗೊತ್ತಾಗಕ್ಕೆ ಇನ್ನೊಂದು 1 ಅವರ್ ಸಾಕು ಮ್ಯಾಕ್ಸಿಮಮ್. 1-1.5 ಗಂಟೆ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಅಷ್ಟೇ ಮುಗಿದೋಯ್ತು ಕೆಲಸ. ಇಲ್ಲ ಈಗಲೇ ಮುಗಿದಿದೆ ಒಂದು ಚಿತ್ರಣ, ಹೋಲ್ಡ್ ಆಗಿದೆ, ಈಗಲೇ ಮುಗಿದೋಗಿದೆ. ಹೌದು, ಫೈನಲಿ ಮುಗಿಯೋಕ್ಕೆ ಅಷ್ಟು ಟೈಮ್ ಬೇಕು.